ಸ್ನೇಹಿತರೆ, ನಾನು ನಿಮ್ಮ ವಿಜೇಂದ್ರ ಕುಮಾರ್ ಮಾತಾಡ್ತಾ ಇದ್ದು. ಇವತ್ತಿನ ಈ ವಿಷಯ ಏನಂದರೆ, ಈ ಪ್ರಜ್ವಲ್ ರೇವಣ್ಣ ಈ ದೇಶದಿಂದ ಎಸ್ಕೇಪ್ಗಾಗಿ 20-25 ದಿವಸ ಆಯಿತು. ಇದು ಒಂದು ದೊಡ್ಡ ಇಶ್ಯೂ. ಇದರ ಬಗ್ಗೆ ಮಾತಾಡ್ತಾ ಹೋದರೆ ಸಾಕಷ್ಟು ಮಾತಾಡ್ಬೋದು. ಅದರ ತೊಂದರೆ ಬೇಸಿಕ್ ಥಿಂಗ್ ಏನಪ್ಪ, ಒಂದು ಮಾರಲಿಟಿ. ಒಂದು ದೊಡ್ಡ ಕುಟುಂಬ, ಅದಕ್ಕೆ ತನ್ನದೇ ಆದ ರಾಜಕೀಯ ಹಿನ್ನೆಲೆ ಇದೆ. ಅದಕ್ಕೆ ಒಬ್ಬರು ಆ ಕುಟುಂಬದ ಒಬ್ಬ ಮೇಧಾವಿ ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿ ಆದ ಒಂದು, ಇನ್ನೊಬ್ಬರು ಅವ್ರ ಚಿಕ್ಕಪ್ಪ, ಅವರು ಕುಮಾರಸ್ವಾಮಿ 2 ಸಲ ಚೀಫ್ ಮಿನಿಸ್ಟರ್ ಆದಂಥವ್ರು. ಇಂಥ ಒಂದು ದೊಡ್ಡ ಒಂದು ಬ್ಯಾಕ್ಗ್ರೌಂಡ್ ಇದ್ದಂಥ ಕುಟುಂಬದ ಒಬ್ಬ ವ್ಯಕ್ತಿ, ಅದು ಸಾದಾ ವ್ಯಕ್ತಿ ಅಲ್ಲ. 15-16 ಲಕ್ಷ ಪಾಪ್ಯುಲೇಷನ್ ಇರುವಂಥ ಒಂದು ಡಿಸ್ಟ್ರಿಕ್ಟಿನ ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ ಈ ರೀತಿ ಮಾಡಿದಾರಂದರೆ, ಇದು ಒಂದು ದೇಶಕ್ಕೆ ಒಂದು ಆ ಜಿಲ್ಲೆನೇ ತಲೆ ತಗ್ಗಿಸುವಂಥ ಮಾತು. ನಾವು ಮತದಾರರು 15 ಲಕ್ಷ ಮತ ಹಾಕಿರ್ತೀವಿ ಇಲ್ಲಿ, ಅದರಲ್ಲಿ 8 ಲಕ್ಷ 10 ಲಕ್ಷ ನಾವು ಅವ್ರನ್ನ ನೋಡ್ಕೊಂಡು ಮತ ಹಾಕಿರ್ತೀವಿ. ಏನಪ್ಪ ಇವರೇನೋ ಒಳ್ಳೆಯವರು ಇರ್ಬೋದು, ಇವರೇನೋ ಒಳ್ಳೇದು ಮಾಡ್ಬೋದು, ಈ ಜಿಲ್ಲೆಯಲ್ಲಿ ಏನೋ ಒಳ್ಳೇದಾಗತ್ತೆ, ಈ ಥರ ಎಲ್ಲ ಏನೋ ಭಾವನೆ, ಅದು ಯಾವುದೇ ಜಾತಿ ಧರ್ಮ ಮತ ಯಾವುದೇ ಇರಲಿ, ನಾವು ಏನೇ ನೋಡಿ ಹಾಕಿರ್ತೀವಿ ಅಂದರೆ ಏನೋ ಜಿಲ್ಲೆಗೆ ಒಳ್ಳೇದು ಮಾಡ್ತಾರೆ, ಈ ಜಿಲ್ಲೆಯಲ್ಲಿ ಒಂದು ಬೆಳವಣಿಗೆ ಕಾಣುತ್ತೆ. ಈ ಥರ ನಾವು ಅವರ ಕುಟುಂಬವನ್ನು ನೋಡಿ, ಅವರು ದೇವೇಗೌಡರ ಮುಖವನ್ನು ನೋಡಿ, ಕುಮಾರಸ್ವಾಮಿಯವ್ರ ಮುಖವನ್ನು ನೋಡಿ, ಏನೋ ಈ ಅಂಥವ್ರ ಮೊಮ್ಮಗ ಇವನೇನೋ ಒಳ್ಳೇದು ಮಾಡ್ಬೋದು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಮತ ಹಾಕಿರ್ತೀವಿ, ಓಟ್ ಹಾಕಿರ್ತೀವಿ ಎಲ್ಲ. ಆದರೆ ಇವತ್ತಿನ ಈ ದುಸ್ಥಿತಿಗೆ ಕಾರಣ ಏನಂತಂದರೆ, ನಾವು ಬೆಳೆಸುವಲ್ಲಿ, ಮಕ್ಕಳನ್ನು ಬೆಳೆಸುವಲ್ಲಿ, ರೇವಣ್ಣ ಆಗಲಿ ಅವ್ರ ಪತ್ನಿಯವರಾಗಲಿ, ಇವತ್ತು ಅವ್ರು ಹೇಳ್ತಾರೆ ನಮ್ಮ ಕುಟುಂಬ, ಇಷ್ಟು ದಿವಸ ನಮ್ಮ ಕುಟುಂಬ ಹೇಳ್ತಿದ್ರು. ಇವತ್ತೇ ಕುಮಾರಸ್ವಾಮಿ ನಮಗೆ ಅವ್ರಿಗೆ ಸಂಬಂಧನೇ ಇಲ್ಲ. ಯಾವುದೋ ಒಂದು ಪಬ್ಲಿಕ್ ಪೇಪರಲ್ಲಿ ಪ್ರಜ್ವಲ್ ರೇವಣ್ಣ ನನ್ನ ಮಗ ಅಂತ ಹೇಳ್ತಾರೆ. ಅಲ್ಲಿ ದೇವೇಗೌಡರು ಇಷ್ಟು ದಿವಸ ನಮ್ಮ ಕುಟುಂಬ ಅಂತ ಹೇಳ್ತಿದ್ರು, ಈಗೂ ಕುಟುಂಬನೇ ಅಂತ ಹೇಳ್ತಾರೆ. ಆದರೆ ಅಂಥ ಒಬ್ಬ ಮೊಮ್ಮಗ ಈ ರೀತಿ ಮಾಡಿದ್ರಿಂದ ಒಂದು ಕುಟುಂಬಕ್ಕೆ ಯಾವ ರೀತಿ ಒಂಥರ ಅವ್ರಿಗೆ ಹೆರಾಸ್ಮೆಂಟ್ ಆಗ್ತಾಯಿದೆ ನೋಡ್ಬೇಕು. ನಾವು ಮತದಾರರು 8-10 ಲಕ್ಷ ಮತ ಹಾಕಿ ಅವ್ನು ಕಳಿಸಿರ್ತೀವಲ್ಲ, ನಮ್ಮ ಉದ್ದೇಶ ಏನಪ್ಪ, ಒಳ್ಳೇದಾಗಲಿ. ಇಷ್ಟೆಲ್ಲ ಹೇಳಿದ ಮೇಲೂ ನಾವು ಮತವನ್ನು ಹಾಕಬೇಕಾದ್ರೆ, ನಾವು ಮತದಾರರು ಇನ್ನು ಮೇಲೆ ದಯವಿಟ್ಟು ಕನ್ನಡಿಗರಲ್ಲಿ ಒಂದೇ ಒಂದು ವಿನಂತಿ ಏನಂದರೆ, ನೀವು ಜಾತಿ ಮತ ಧರ್ಮ ಇವನ್ನೆಲ್ಲ ದಯವಿಟ್ಟನ್ನು ಬಿಟ್ಟಾಕ್ಬಿಡಿ. ಅವ್ರ ಕುಟುಂಬದ ಹಿನ್ನೆಲೆಯನ್ನು ಬಿಟ್ಟಾಕ್ಬಿಡಿ. ಇವತ್ತು ಅವನು ಏನು ಮಾಡ್ಬೋದು, ಅವ್ರು ಯಾರು, ಅವನು ಏನು ಮಾಡ್ಬೋದು, ಅವನ ಅಟಿಟ್ಯೂಡ್ ಹೇಗಿದೆ, ಅವನ ನಡವಳಿಕೆ ಆಗಿದೆ, ಇವನ್ನೆಲ್ಲ ದಯವಿಟ್ಟು ನೋಡಿ ಅಬ್ಸರ್ವ್ ಮಾಡಿ. ನಿಮ್ಮ ಮತ, ಒಂದೊಂದು ಮತವನ್ನು ಈ ಸಮಾಜದ ಏಳಿಗೆಗೆ ಹಾಕಬೇಕು ನೀವು. ಸಮಾಜ ಒಬ್ಬ ಮನುಷ್ಯನ ದುಸ್ಥಿತಿ, ಒಬ್ಬ ಮನುಷ್ಯನ ಕೆಟ್ಟ ಮನಸ್ಥಿತಿ ಇರೋದ್ರಿಂದ ಏನೇನಾಗುತ್ತೆ ಅಂತ ಇವತ್ತು ನೋಡಿದ್ರಿ. 25-30 ದಿವಸದಿಂದ ಅಬ್ಸ್ಕಾಂಡಿಂಗ್ ಈ ದೇಶವನ್ನೇ ಬಿಟ್ಟು ಹೋಗಿದ್ದಾರೆ. ನೋಡಿ, ದೇಶವನ್ನು ಬಿಟ್ಟು ಹೋಗಿದ್ದಾರೆ ಅಂತ ನೀವು ಕಾಮನ್ ಒಬ್ಬ ಮನುಷ್ಯನ ಬಗ್ಗೆ ವಿಚಾರ ಮಾಡಿ. ಒಬ್ಬ ಸಾಮಾನ್ಯ ಮನುಷ್ಯ ಈಗ ಏನಾದರೂ ಮಾಡಿದರೆ ಏನಾಗ್ತಾಯಿತ್ತು? ಅವನು ಒದ್ದು ಒಳಗಾಗ್ತಾಯಿದ್ರು. ಪೊಲೀಸರು ಯಾವ ರೀತಿ ಹೊಡಿತಾಯಿದ್ರು, ಅವನಿಗೆ ಸಿಕ್ಕಾಪಟ್ಟೆ ಹೊಡೆದು ಒದ್ದು ಒಳಗಾಗ್ತಿದ್ರು. ಇವತ್ತು ಅಂಥ ರಾಜಕೀಯ ಕುಟುಂಬದಿಂದ ಬಂದವರು ಅಂತ ಅವನು ಎಸ್ಕೇಪ್ ಆಗಿದ್ದಾನೆ. ಅವನು 25-30 ದಿವಸ ಆದರೂ ಇನ್ನೂ ಬರ್ತಾ ಇಲ್ಲ. ಕುಟುಂಬದವ್ರು ಹೇಳ್ತಾ ಇದ್ದಾರೆ ನನಗೇನು ಗೊತ್ತಿಲ್ಲ, ಅವನ ಕಾಂಟ್ಯಾಕ್ಟ್ ಇಲ್ಲ. ಅಲ್ಲ ರೀ, ನೀವು ಯಾರಿಗೆ ಹೇಳ್ತಾ ಇದ್ದೀರಿ ಕುಟುಂಬದವರು ಅಂತ? ಅಲ್ಲಿ ನೀವೇನು ಮಾತಾಡ್ತಾ ಇದ್ದೀರಿ ಅಷ್ಟಾದರೂ ನೀವು ವಿಚಾರ ಮಾಡಿರಿ. ನಿಮ್ಗೊಂದು ಸ್ವಲ್ಪ ಒಂದು ಶಕ್ತಿ ಇರಬೇಕು. ಅದಕ್ಕೆ ನಾವೇನು ಮಾತಾಡ್ತೀವಿ ನಿಮ್ಗೆ ಗೊತ್ತಾಗ್ತೀವಿ. ನಿಮ್ಗೆ ಅವ್ನ ಕಾಂಟ್ಯಾಕ್ಟಲ್ಲಿ ಅಲ್ಲಿ ಅವ್ನಿಗೆ ಯಾರು ಪ್ರೊವೈಡ್ ಮಾಡ್ತಾರೆ ರೀ ಹಣನ, ಅವ್ನ ಫೆಸಿಲಿಟಿ ಯಾರು ಪ್ರೊವೈಡ್ ಮಾಡ್ತಾರೆ ರೀ, ಎಲ್ಲಿಂದ ಹೋಗುತ್ತೆ, ಇದೆಲ್ಲ ವಿಚಾರ ಮಾಡ್ತಾರೆ. ಕಾಮನ್ಸ್ ಜನ ಎಲ್ಲ ದಡ್ರಲ್ಲ, ಸಾಮಾನ್ಯ ಜನರೆಲ್ಲ ದಡ್ರಲ್ಲ, ಅವ್ರಿಗೆ ಗೊತ್ತಾಗುತ್ತೆ. ದಯವಿಟ್ಟು ನೀವು ವಿಚಾರ ಮಾಡಿರಿ. ಮತ್ತು ನಾವು ಮತದಾರರು ದಯವಿಟ್ಟು ಇವತ್ತಿಂದ ನೀವು ನಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟು, ನೀವು ಒಳ್ಳೆಯ ಸಮಾಜವನ್ನು ಕಟ್ಟೋಣ, ಒಳ್ಳೆಯ ರಾಜ್ಯವನ್ನು ಕಟ್ಟೋಣ, ಒಳ್ಳೆಯ ಜಿಲ್ಲೆ ಕಟ್ಟೋಣ, ಒಳ್ಳೆಯ ಒಂದು ತಾಲೂಕು ಕಟ್ಟೋಣ, ಒಳ್ಳೆಯ ಒಂದು ಹಳ್ಳಿಯನ್ನು ಕಟ್ಟೋಣ, ಒಳ್ಳೆಯ ದೇಶವನ್ನು ಕಟ್ಟೋಣ ಅಂದರೆ ಪ್ರತಿಯೊಬ್ಬರು ಮತದಾರರು ಮತ ಹಾಕಬೇಕಾದ್ರೆ ನಿಮ್ಮ ಮತದ ಬಗ್ಗೆ ನಿಮಗೆ ಎಷ್ಟು ವ್ಯಾಲ್ಯೂ ಇದೆ ವಿಚಾರ ಮಾಡಿರಿ. ನಿಮ್ಮ ಒಂದು ಮತ ಒಂದು ಸಮಾಜವನ್ನು ಸೃಷ್ಟಿ ಮಾಡ್ಬೋದು, ಒಂದು ಸಮಾಜವನ್ನು ಕೆಡಿಸ್ಬೋದು. ದಯವಿಟ್ಟು ನೀವು ಹಣದ ಅವಶ್ಯ ತಗೊಳ್ರಿ. ನಿಮ್ಗೆ ಹಣ ಕೊಡ್ತಾರಲ್ಲ, ಹಣ ತಗೊಳ್ರಿ, ಏನು ಕೊಡ್ತಾ ತಗೊಳ್ರಿ. ಕೊನೆವರೆಗೂ ನೀವು ಮತ ಹಾಕಬೇಕಾದ್ರೆ ನಿಮ್ಮ ಮತವನ್ನು ನೀವು ನಿಯತ್ತಿಂದ ಮತ ಹಾಕ್ರಿ. ಈ ಸಮಾಜದ ಏಳಿಗೆಗಾಗಿ ಮತ ಹಾಕ್ರಿ. ಈ ಸಮಾಜಕ್ಕೆ ಒಂದು ಏನಾದರೂ ಒಳ್ಳೇದಾಗಿದ್ರೆ ಅಂದರೆ ನಿಮ್ಮ ಒಂದು ಮತ ಈ ಸಮಾಜಕ್ಕೆ ಒಳ್ಳೇದು ಮಾಡಬೇಕು. ಅಂಥದನ್ನು ದಯವಿಟ್ಟು ವಿಚಾರ ಮಾಡಿರಿ, ಎಲ್ಲರೂ ವಿಚಾರ ಮಾಡಿರಿ. ಎಲ್ಲ ಮತದಾರರಲ್ಲಿ ಒಂದು ವಿನಂತಿ ಇದ್ದರೆ, ಬಲಿಷ್ಠವಾದ ದೇಶವನ್ನು ಕಟ್ಟೋಣ,
ಬಲಿಷ್ಠವಾದ ಹಳ್ಳಿಯನ್ನು ಕಟ್ಟೋಣ, ಬಲಿಷ್ಠವಾದ ತಾಲೂಕನ್ನು ಕಟ್ಟೋಣ, ಬಲಿಷ್ಠವಾದ ಜಿಲ್ಲೆಯನ್ನು ಕಟ್ಟೋಣ. ಇದಕ್ಕಾಗಿ ನೀವು ವಿಚಾರ ಮಾಡಿರಿ, ನಿಮ್ಮ ಮಕ್ಕಳಿದ್ರೂ ನೀವು ಬೆಳೆಸೋ ಮುಂದೆ ನೀವು ವಿಚಾರ ಮಾಡಿರಿ. ಎಲ್ಲ ಪ್ರತಿಯೊಬ್ಬ ಪ್ರಜೆನೂ ನಾವೆಲ್ಲ ವಿಚಾರ ಮಾಡೋಣ. ನಾವೆಲ್ಲರೂ ಒಂದೊಂದು ಕುಟುಂಬ ಒಳ್ಳೆಯದನ್ನು ನಾವು ಸಮಾಜಕ್ಕೆ ಕೊಟ್ಟರೆ ಸಮಾಜ ಭಾಳ ದೊಡ್ಡದಾಗತ್ತೆ, ಭಾಳ ಒಳ್ಳೆಯದಾಗತ್ತೆ, ಒಂದು ದೇಶ ಒಳ್ಳೆಯದಾಗತ್ತೆ. ಇಷ್ಟಲ್ಲಿ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಟು ಮೀ.